ಎಸ್, ಶಿವರಾತ್ರಿ ಆಚರಣೆ ಹೇಗಿರಬೇಕು ಅದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ 12 ರಾಶಿಗಳ ಫಲಾಫಲದತ್ತ ಗಮನ ಹರಿಸೋ ಸಮಯ. ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ, ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಮೊದಲ 3 ರಾಶಿ ಬಗ್ಗೆ ಶಾಸ್ತ್ರಿಗಳು. ರಾಶಿಯವರಿಗೆ ಶಿವರಾತ್ರಿ ದಿವಸ ಹೇಗಿದೆಯಪ್ಪ ಅಂತ ಆಲೋಚನೆ ಇರುತ್ತದೆ. ಮತ್ತು ಅಷ್ಟೇ ಅಲ್ಲ, ಈ ಇಡೀ ವಾರ ಹೇಗಿರುತ್ತೆ ಅನ್ನುವಂಥ ಒಂದು ದಿಕ್ಸೂಚಿ ಈ ಒಂದು ಕಾರ್ಯಕ್ರಮ. ಹೀಗಾಗಿ ವಾರದಲ್ಲಿ ನೀವೇನು ಎಚ್ಚರಿಕೆ ತಗೋಬೇಕು, ಏನು ಎಚ್ಚರಿಕೆ ಅಂದರೆ ಯಾವ ರೀತಿಯ ಫಲಗಳಿದ್ದಾವೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು, ವೃತ್ತಿಯಲ್ಲಿ ಅನುಕೂಲ, ಅಧಿಕಾರ ತುಂಬ ಚೆನ್ನಾಗಿರ್ತದೆ, ಔಷಧ ವ್ಯಾಪಾರದಲ್ಲಿ ಲಾಭ ಇದೆ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಶುಕ್ರ, ರವಿ, ಬುಧ, ರಾಹು ಇರೋದರಿಂದಾಗಿ ಸ್ವಲ್ಪ ಮಟ್ಟಿಗಿನ ಧನಾಧಿಪತಿ ಲಾಭದಲ್ಲಿದ್ದಾಗ ನಿಸ್ಸಂಶಯವಾಗಿ ಹಣ ಕಾಣ್ತೀರ, ಅಥವಾ ಕುಟುಂಬ ಸೌಖ್ಯತೆಯನ್ನು ಅಥವಾ ಇನ್ಯಾವುದೋ ಮಾತಿನ ಸಮೃದ್ಧಿಯನ್ನು ನೀವು ಮಾತಾಡಿದ್ರೆ ಅದಕ್ಕೆ ಲಾಭ, ಈ ರೀತಿಯ ಒಂದು ಫಲವನ್ನು ಖಂಡಿತ ಕಾಣ್ತೀರ, ಸಂಶಯ ಇಲ್ಲ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಉಂಟಾಗುತ್ತೆ, ಅವ್ರ ಜೊತೆಗೆ ಸ್ವಲ್ಪ ವ್ಯವಹರಿಸುವಾಗ ಸ್ವಲ್ಪ ಹುಷಾರು. ಮತ್ತು ಸೇವಕರು, ಸಹಾಯಕರು ಅಂಥವ್ರ ಜೊತೆಗೆ ಸ್ವಲ್ಪ ಏನೋ ತಗಾದೆಗಳು, ಮನಸ್ಸಿಗೆ ಬೇಸರವೋ ಇಂತಹ ಸಂದರ್ಭವೂ ಎದುರಾಗುವ ಸಾಧ್ಯತೆ ಇದೆ. ಅದು ಸೋಮವಾರದ ಮಟ್ಟಿಗೆ ಮತ್ತು ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಗಮನ ಇರಲಿ, ಇದ್ರ ಕಡೆಗೆ ಗಮನ ಇರಲಿ. ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ವಾರದ ಆದಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನೂ ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರ ಅಂತ್ಯ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಹಿರಿಯರ ಸಲುವಾಗಿ ಓಡಾಟ, ವ್ಯಯ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತೆ, ಚಂದ್ರ ಶನಿ ಎಲ್ಲ ಒಟ್ಟಾಗಿ ಬಿಡ್ತಾರೆ ಕೊನೆಯಲ್ಲಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಓಡಾಟ, ಅಲೆದಾಟ, ಖರ್ಚು ಇವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಯ್ತಲ್ಲಪ್ಪ ಅಂತ, ಇನ್ನೂ ತಿಂಗಳು ಮುಗಿದೇ ಇಲ್ಲ ಅಷ್ಟರೊಳಗಾಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆತಂಕ, ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಹೆಣ್ಣುಮಕ್ಕಳಿಗೆ ಪಾಪ ಹೆಚ್ಚಿನ ಖರ್ಚು, ಪಾಪ ಎಲ್ಲೋ ಕೂಡಿಟ್ಟಿರ್ತಾರೆ, ಎಲ್ಲೋ ಸಣ್ಣ ಪುಟ್ಟ ಗೊತ್ತಿಲ್ಲದೆ ಸಂಗ್ರಹ ಮಾಡಿರ್ತಕ್ಕಂಥದ್ದು ಕೂಡ ಅದನ್ನು ಬಳಸೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗುವ ಸಾಧ್ಯತೆ ಇದೆ. ಈ ವಾರದ ಅಂತ್ಯದಲ್ಲಿ ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಆಪ್ತರು, ಮನಸ್ಸಿಗೆ ಯಾರೋ ಇಷ್ಟವಾದವರು ಅಥವಾ ಇನ್ನೇನೋ ಹಚ್ಕೊಂಡವರು, ಅವರಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿ, ಅದಕ್ಕಾಗಿ ಕೊರಗು, ನೋವು, ಈ ಥರದ್ದು ಸಾಧ್ಯತೆ ಇದೆ. ಶಿವನ ಆರಾಧನೆ ಮಾಡಿ, ಅದ್ರ ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ ಸಮರ್ಪಣೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ. ಸಂಕಟ, ನೋವು, ವ್ಯಥೆ ಇದ್ದರೆ ಇವುಗಳನ್ನು ಬಿಡಿಸುತ್ತೆ. ಈ ದಿವಸ ತಪ್ಪದೇ ಶಿವ ಸನ್ನಿಧಾನದಲ್ಲಿ ನೀವು ಅಭಿಷೇಕವನ್ನು ಮಾಡಿಸಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ, ಕಾರಣ ಹಣಕಾಸು ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ಮನಸ್ತಾಪ, ಏನೋ ಕೋಪ ಬಂದುಬಿಡ್ತಕ್ಕಂಥದ್ದು, ಗಲಾಟೆ, ಘರ್ಷಣೆ, ಇದೂ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಧರ್ಮ ಶುಭ ಕಾರ್ಯಗಳಲ್ಲಿ ಅಲ್ಲಿ ಚಂದ್ರ ಕುಜ ಒಟ್ಟಾಗಿದ್ದಾರೆ. ಹೀಗಾಗಿ ಉತ್ತಮ ಕಾರ್ಯಗಳಲ್ಲಿ ಅನುಕೂಲ, ಅವುಗಳನ್ನು ಭಾಗಿಯಾಗ್ತಕ್ಕಂಥದ್ದು, ಅಂಥ ಆಲೋಚನೆ ಮಾಡ್ತಕ್ಕಂಥದ್ದು, ಸಜ್ಜನ ಸಂಪರ್ಕ ಅಥವಾ ಕ್ಷೇತ್ರ ದರ್ಶನ, ಈ ರೀತಿಯಲ್ಲಿ ಅನುಕೂಲವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಯಾವುದೋ ಒಂದು ದೇವಸ್ಥಾನವೋ ಮತ್ತೊಂದು ದರ್ಶನ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕಲಾವಿದರಿಗೆ ಅತ್ಯಂತ ಶುಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಕಲಾವಿದರು ಈ ಒಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಸಭೆ, ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಂಡು ಅದರಿಂದ ಮನಸ್ಸಿಗೆ ಆನಂದವೂ ಇದೆ, ಆದಾಯವೂ ಇದೆ. ಎರಡೂ ರೀತಿಯಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನು ವೃಷಭ ರಾಶಿ ಅಂತ್ಯದ ವಾರದ ಆದಿಯಲ್ಲಿ ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಲಾಭ ಚೆನ್ನಾಗಿದೆ. ಹಿರಿಯರಿಂದ ಸಹಕಾರ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಹಾಲು ಹೈನು ಕಟ್ಟಡ ಕ್ಷೇತ್ರದಲ್ಲಿ ಲಾಭದಾಯಕವಾಗಿದೆ. ಕಲಾವಿದರಿಗೂ ಅನುಕೂಲಕರವಾಗಿದೆ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದೇ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಘರ್ಷಣೆಗಳು ಬರಬಹುದು, ಹುಷಾರು, ಗಮನ ಇರಲಿ, ಅದರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ. ಹಿರಿಯರಿಂದ ಸಹಕಾರ ಚೆನ್ನಾಗಿ, ಶನೈಶ್ಚರ ಚೆನ್ನಾಗಿದ್ದಾನೆ, ಚಂದ್ರನೂ ಬರ್ತಾನೆ. ಈ ಕಾರಣ ಈ ಲಾಭದಲ್ಲಿ ಚಂದ್ರ ಸಂಚರಿಸುವಾಗ ಕೊನೆಯಲ್ಲಿ ಅನುಕೂಲ ಉಂಟಾಗುತ್ತೆ. ಚಂದ್ರನಿಗೆ ಸ್ವಲ್ಪ ಮಟ್ಟಿಗೆ ಪಕ್ಷದ ಬಲವೂ ಬರುತ್ತೆ. ಈ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಆತಂಕ ಬೇಡ. ಪ್ರಾರ್ಥನೆಗೆ ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಮಾತು ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಂಟಕ, ತೊಂದರೆಗಳು, ಇನ್ಯಾವುದೋ ಗಲಾಟೆ, ಘರ್ಷಣೆ ಇಂತಹ ಸಾಧ್ಯತೆ ಇದೆ. ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ವಾರದ ಆದಿಯಲ್ಲೇ ತೊಂದರೆ ಇರೋದ್ರಿಂದ ಈ ಆರಾಧನೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಗಮನ ಇರಲಿ. ಸ್ವಲ್ಪ ಮಟ್ಟಿಗೆ ಶರೀರದಲ್ಲಿ ದೌರ್ಬಲ್ಯ, ತಲೆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಇಲ್ಲ. ವೃತ್ತಿಯಲ್ಲಿ ನಿಮಗೆ ವಿಶೇಷವಾದ ಅನುಕೂಲಗಳು, ಹಿರಿಯರಿಂದ ಸಹಕಾರಗಳು ಇತ್ಯಾದಿ ಕಾಣ್ತೀರ. ಧನ ನಷ್ಟ, ಅಪಮಾನ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಚಂದ್ರ ಅಷ್ಟಮದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದಲ್ಲಿ ಸಂಚರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಧನ ನಷ್ಟ, ಮನೋವ್ಯಥೆ,
ಇನ್ಯಾವುದೋ ಒಂದು ಆಪ್ತರ ಜೊತೆಗೆ ಜಗಳ ಆಡ್ಕೊಂಡ್ಬಿಡ್ತಕ್ಕಂಥದ್ದು, ಚರ್ಚೆ, ವಾದ ಇವುಗಳಿಂದ ಅಪಮಾನಕ್ಕೊಳಗಾಗೋದು, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆ ಗಮನ ಇರಬೇಕು ಮಿಥುನ ರಾಶಿಯವರಿಗೆ. ಇನ್ನು ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ. ಹಾಲು ಹೈನು ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣ್ತಿರೋ ಸಂಶಯ ಇಲ್ಲ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಸ್ತ್ರೀಯರಿಗೆ ಅಧಿಕಾರದ ಬಲ ಚೆನ್ನಾಗಿರ್ತದೆ. ಚಂದ್ರ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಶನಿಶ್ಚರನ ಜೊತೆಗೆ ಸೇರಿದಾಗ ಹಿರಿಯರಿಗೆ ತುಂಬ ಚೆನ್ನಾಗಿರ್ತದೆ. ಅಲ್ಲಿ ಸ್ವಲ್ಪ ಮಟ್ಟಿಗಿನ ಮನೋವ್ಯಥೆಯೂ ಇದೆ. ಅಧಿಕಾರ ಕೆಲವೊಮ್ಮೆ ನಮಗೆ ಮನಸ್ಸಿಗೆ ನೋವನ್ನು ತಂದುಕೊಡುತ್ತೆ, ಒತ್ತಡದ ನೋವನ್ನು ತಂದುಕೊಡುತ್ತೆ. ಹೀಗಾಗಿ ಅದೂ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಪ್ರಾರ್ಥನೆಗೆ ಮಿಥುನ ರಾಶಿಯವರಿಗೆ ಅಮ್ಮನವ್ರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಆ ಒತ್ತಡ, ಆ ನೋವು, ಅದರಿಂದ ಹೊರಗೆ ಬರ್ತೀರಾ. ಹೆಚ್ಚು ಕಡಿಮೆ ಚೆನ್ನಾಗಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ಮಿಥುನ ರಾಶಿಯವರು. ಅಮ್ಮನವ್ರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿದ್ರೆ ಅದು ಆರೋಗ್ಯವನ್ನು ಕಾಪಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.